ಡಾಕ್ಟರ್ ಹೆಬ್ಬಿಯವರೇ, ನಿಮ್ಮ ಅಭಿಪ್ರಾಯ, ಫಸ್ಟ್ ರಿಯಾಕ್ಷನ್ ಈ ರೀತಿಯ ಮನಸ್ಥಿತಿಗಳಿಗೆ? ಇದು ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ, ಈ ರೀತಿಯ ಬದಲಾವಣೆಗಳಿಗೆ. ಇಲ್ಲ, ಇದು ಬದಲಾವಣೆ ಆಗಬೇಕಾಗಿರುವಂಥದ್ದಾಗಿತ್ತು. ಬಿಕಾಸ್ ಕಾರಣ ಅಂದರೆ ಸುಪ್ರೀಂ ಕೋರ್ಟು ಲಿವಿಂಗ್ ಟುಗೆದರ್ ಇರುವಂಥದ್ದು ಅಥವಾ ಇನ್ನೊಬ್ಬರ ಜೊತೆ ಸಂಬಂಧ ಇರುವಂಥದ್ದು ಒಪ್ಪಿತವಾಗಿದ್ದರೆ ಅದು ಕಾನೂನು ಪ್ರಕಾರ ಅಪರಾಧ ಅಲ್ಲ ಅಂತ ಹೇಳಿರುವಂಥದ್ದು. ಹಾಗಾಗಿ ಸಮಯ ಬದಲಂಗೆ, ಕಾಲ ಬದಲಾದಂಗೆ ಕಾನೂನು ಮತ್ತು ಜನರ ಮನಸ್ಥಿತಿನೂ ಬದಲಾಗ್ತಾ ಇದೆ. ಫೈನಾನ್ಷಿಯಲ್ ಫ್ರೀಡಮ್ ಹೆಣ್ಮಕ್ಳಿಗೆ ಮೊದಲು ಇರಲಿಲ್ಲ. ಗಂಡ ಮತ್ತು ಅಥವಾ ತಂದೆ ಮೇಲೇ ಆಶ್ರಯಿತರಾಗಿದ್ದು. ಇವಾಗ ತಮ್ಮದೇ ಆದ ಜೀವನನ ಕಂಡುಕೊಳ್ಳೋದಕ್ಕೋ ಅಥವಾ ತಮ್ಮದೇ ಆದ ಭವಿಷ್ಯನ ಕಟ್ಕೊಳ್ಳೋದಕ್ಕೋ ಅವರು ಯಾವುದೇ ಹಿಂದೆ ಮುಂದೆ ನೋಡುವಂಥ ಸ್ಥಿತಿಯಲ್ಲಿ ಮತ್ತು ಅವರು ಈಕ್ವಲ್ ಆಗಿ ಗಂಡಸರ್ಕಿಂತ ಮೂರರಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಂತ ಸ್ಥಿತಿಯಲ್ಲಿ ಇದ್ದಾರೆ ಇವತ್ತಿಗೂ. ಅವ್ರು ಎಷ್ಟೇ ಡೆವಲಪ್ಮೆಂಟ್ ಆಗಿದೆ, ಎಷ್ಟೇ ಅವರು ಗ್ರೋತ್ ಆಗ್ತಾ ಇದ್ದಾರೆ ಅಂದ್ರೂ ಗಂಡು ಮಕ್ಕಳಕ್ಕಿಂತ ಮೂರಷ್ಟು ಕಷ್ಟಪಟ್ಟ ಮೇಲೇ ಅವ್ರಿಗೆ ಆ ಪೊಸಿಷನ್ಗೆ ಹೋಗುವಂಥ ಸ್ಥಿತಿ ಇದೆ. ಹಾಗಾಗಿ ಇದು ಕಾಲದಲ್ಲಿ, ಕಾಲಾಯ ತಸ್ಮೆ ನಂತರ ಕಾಲಚಕ್ರದಲ್ಲಿ ಏನೇನು ಅಡಗಿದೆಯೋ ಅದೆಲ್ಲ ಆಗುವಂಥದ್ದು ಸರಿ ಇದೆ ಅಂತ ಅನ್ಸುತ್ತೆ ನನಗೆ. ಓಕೆ, ಅರುಣ್ ಅವರೇ, ಈ ಮದುವೆ ಅಂತ ವಿಚಾರ ಬಂದಾಗ ಹೆಣ್ಮಕ್ಳು ಮದುವೆಯಿಂದ ದೂರ ಉಳಿತಾ ಇರೋದಕ್ಕೆ ಹಲವು ಕಾರಣಗಳಿದೆ. ಒಂದು, ಆರ್ಥಿಕವಾಗಿ ಸಬಲರಾಗಿದ್ವಿ, ನಮ್ಗೆ ಬೇರೊಬ್ಬನ ಆಶ್ರಯ ಬೇಡ, ಆ್ಯಂಡ್ ಅವನ ಮನೆಗೆ ಹೋದಾಗ ಅವನು ಹಾಕೋ ಬೌಂಡ್ರಿಗಳ ಒಳಗೆ ಆ ಚೌಕಟ್ಟಿನೊಳಗೆ ಇರಬೇಕಾಗುತ್ತೆ ಅಂತ. ಅದರ ಜೊತೆಗೆ ಆಕೆ ಸಣ್ಣವಳಿಂದಲೂ ನೋಡ್ಕೊ ಬಂದಿರುವಂತಹ ಪರಿಸ್ಥಿತಿ ಇರ್ಬೋದು. ಅವ್ರ ಮನೆಯಲ್ಲಿ ಯಾರಾದರೂ ಗಂಡಸರು, ಈ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಹೆಂಡತಿಗೆ ಹೊಡೆಯೋದು, ಬಡಿಯೋದು, ಇದನ್ನ ನೋಡ್ಕೊಂಡು ನನಗೆ ಯಾಕೆ ಬೇಕು, ನಾನು ದುಡಿತಾ ಇದ್ದೀನಿ, ನಾನು ಓದಿದ್ದೀನಿ, ನನ್ನ ಜೀವನ ನಾನು ಮಾಡ್ಕೊಳ್ತೀನಿ ಅಂತ ಇದರಿಂದಲೂ ಬದಲಾವಣೆ ಆಗಿರ್ಬೋದಲ್ವಾ, ಮನಸ್ಸು ಪರಿವರ್ತನೆ ಆಗಿರ್ಬೋದಲ್ವಾ? ಏನಾಗುತ್ತೆ ಅಂದ್ರೆ 100 ಜನದಲ್ಲಿ 100 ಜನನು ಕೆಟ್ಟವ್ರು ಇರಲ್ಲ. ಕೆಲವರು ಮಾತ್ರ ಆ ಥರ ಇದು ಮಾಡ್ಬೋದೇ ಹೊರತು ಹಿಂಸೆ. ನಿಮಗೆ ಇದು ಈಗ 100 ಜನದಲ್ಲಿ 100 ಜನ ಅಂತ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ, ಹಳ್ಳಿಗಳ ಕಡೆ ನಾವು ಬೆಳೆದಿರೋ ಸಮಾಜವೇ ಆಗಿತ್ತು ಸರ್. ಮನೆಯಲ್ಲಿ ವಾರದಲ್ಲಿ 4 ರಿಂದ 5 ದಿನ ಹೆಣ್ಮಗಳು ಹೊಡೆಸ್ಕೊಂಡೇ ಮಕ್ಳನ್ನ ಬೆಳೆಸ್ತಾ ಇದ್ದಿದ್ದು. ಗಂಡ ಹೊಡೆಯೋದು, ಬಡಿಯೋದು, ತುಳಿಯೋದು ವೆರಿ ಕಾಮನ್. ಅದು ಏನಾಗುತ್ತೆ ಅಂದ್ರೆ ಕೆಲವೊಂದು ಸಂದರ್ಭಗಳೆಲ್ಲ ಅವಾಗ ಆಧುನಿಕತೆ ಬೆಳೆದಿರ್ಲಿಲ್ಲ, ಅವಾಗ ಆ ರೀತಿ ಇತ್ತು. ಇವಾಗ ಕಾನೂನು ಬದಲಾವಣೆ ಆಗಿದೆ, ಆಧುನಿಕತೆ ಬೆಳೆದಿದೆ. ಈಗ ಈ ಕಾನೂನು ಬದಲಾವಣೆ ಜೊತೆಗೆ ನಾವು ಕೂಡ ಮೂವ್ ಆನ್ ಆಗ್ತೀವಿ ಅಂತ ಹೆಣ್ಮಕ್ಳು ಅನ್ಕೊಳ್ಳೋದು. ಹೌದು, ಅಲ್ಲ ಆ ತರದಲ್ಲೂ ಕೂಡ ಇದ್ರು ಕೂಡ ಏನಾಗಲಿ, ಇದು ಪುರುಷ ಸಮಾಜ ಅಂತಾರೆ ಒಂದ್ ಟೈಮಲ್ಲಿ. ಇವಾಗ ನಾವು ಒಪ್ಪಕ್ಕೆ ತಯಾರಿಲ್ಲ. ಒಂದು ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ ಅಂತ ಇದೆ. ಇವಾಗ ನಮ್ಮ ಸರಿಸಮ ಮಹಿಳೆಯರು ಕೂಡ ಇದ್ದಾರೆ. ನಾವು ಅವ್ರನ್ನ ಅಷ್ಟ ಕೀಳಾಗಿ ನೋಡೋದಾಗ್ಲಿ, ಅವ್ರನ್ನ ನಾವು ಇಗ್ನೋರ್ ಮಾಡೋದಾಗ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಗಂಡನ ಸರಿಸಮ ದುಡ್ತಾರೆ. ಬಟ್ ಏನಪ್ಪಾ ಅಂದ್ರೆ ಮನೆ ಅಂತ ಬಂದಾಗ ಒಂದು ಚೌಕಟ್ಟು ಅನ್ನೋದಿರುತ್ತೆ. ಮೇಡಮ್ ಹೇಳ್ದಂಗೆ ತಾವು ಚೌಕಟ್ಟಿನಲ್ಲಿ ಜೀವನ ಮಾಡ್ಬೇಕಾಗ್ತದೆ. ನೀನ್ ಲ್ಯಾವ್ಲೇಶ್ ಆಗಿ ಜೀವನ ಮಾಡ್ಬೇಕು. ನೀನ್ ಏನೋ ಮಾಡಕ್ ಹೋಗಿ ಇಲ್ಲಿ ಎಲ್ಲಾರನ್ನೂ ಇಗ್ನೋರ್ ಮಾಡೋದು, ಕೇರ್ ಮಾಡದೆ ಇರೋದು, ಈ ತರ ಎಲ್ಲ ಆದಾಗ ಅವಾಗ ಇಂಥ ಗಲಾಟೆಗಳು ಇವೆಲ್ಲ ಸಹಜ. ಮದುವೆ ಬೇಡ ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ, ಡಿವೋರ್ಸ್ ಬಗ್ಗೆ ಮಾತಾಡ್ತೀವಿ. ಇಲ್ಲ, ಮದುವೆ ಬೇಡ ಅನ್ನೋ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಮದುವೆ ಅದೇ ಕೆಲವೊಂದು ಸಂದರ್ಭಗಳಲ್ಲಿ ಮದುವೆ ಯಾಕೆ ಬೇಡ ಅಂತಂದ್ರೆ ಈ ತರ ನೀವು ಹೇಳ್ದಂಗೆ ಈ ತರ ಎಲ್ಲ ನೋಡ್ಕೊಂಡಿದ್ದೀವಿ. ಬೇಡವಾಗಿರೋ ಸುದ್ದಿಗಳನ್ನೇ ಕೇಳ್ಕೊಂಡು, ಬೇಡವಾಗಿರೋದನ್ನೇ ನೋಡ್ಕೊಂಡು, ಹೊಡೆಯೋದು, ಬಡಿಯೋದು ನೋಡ್ಕೊಂಡು ಬಂದಿದ್ದೀವಿ. ಎಲ್ಲಾರ ಮನೇಲೂ ಆ ತರ ಇರಲ್ಲ ಮೇಡಮ್, ಎಲ್ಲಾರ ಮನೇಲೂ ಇರಲ್ಲ. ಯಾರ್ದೋ ಒಂದು 5% ಮನೇಲಿ ಇರ್ಬೋದೇ ಹೊರತು ಎಲ್ಲಾರ ಮನೇಲಿ. ಇವಾಗ ಎಷ್ಟೊಂದು ಜನ ಹೆಣ್ಮಕ್ಳು ಸಂಸಾರ ಮಾಡ್ತಾ ಇಲ್ವಾ ಗಂಡನ ಮನೆ. ಅರುಣ್ ಪರಮೇಶ್ವರ್ ಬಾರಿ ಒಳ್ಳೆಯವರು ಇರ್ಬೋದು, ಹೆಂಡತಿನ ತುಂಬಾ ಚೆನ್ನಾಗಿ ಮುದ್ದಾಗಿ ಸಾಕಿರ್ಬೋದು, ಬಟ್ ಎಲ್ಲ ಗಂಡ್ ಮಕ್ಳು ಹಂಗೆ ಇಲ್ಲ ಸರ್. ಹಳ್ಳಿಗಳ ಕಡೆ 80% ತಗೊಂಡು ಹೊಡೆದು ಬಡ್ದು ಕಣ್ಣೀರ್ ಹಾಕಿಸ್ಕೊಂಡು ಮನೆ ಒಳಗೆ ನೋಡಿದೀವಿ ಸರ್. ಈಗ ಆ ತರ ಇಲ್ಲ ಮೇಡಮ್, ಆ ಪರಿಸ್ಥಿತಿ ಇಲ್ಲ. ಹೊಡೆದು ಬಡ್ದು ನೀವು ಹೇಳ್ತಾ ಇರೋದು ಅದು ಇರ್ಬೋದು, ಹಿಂದೆ ಇರ್ಬೋದು. ಈ ರೀತಿ ಈಗ ಅಷ್ಟೊಂದು ಇಲ್ಲ. ಯಾಕೆಂದ್ರೆ ಈಗ ಯಾರು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡ್ಕೊಳಕ್ ಹೋಗಲ್ಲ. ಬಟ್ ಇದು ಏನಾಗಿದೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರದ್ದು ತಪ್ಪಿರುತ್ತೆ, ಇವ್ರದ್ದು ತಪ್ಪಿರುತ್ತೆ. ಎರಡೂ ಕೂಡ ಸಮಾಧಾನ ಹೋಗ್ಬೇಕು. ಹೊಸ ತರ ಒಂದು ಕ್ಯಾರೆಕ್ಟರ್ ಹುಟ್ಟಿದೆ ಗಂಡು ಮಕ್ಕಳಲ್ಲಿ, ಹೆಣ್ಮಕ್ಳಲ್ಲೂ ಇದೆ, ದೊಡ್ಡವರಲ್ಲೂ ಇದೆ. ಇದನ್ನು ನಾನು ಚಿಕ್ಕ ವಯಸ್ಸಿಂದನೂ ಅಬ್ಸರ್ವ್ ಮಾಡ್ಕೊಂಡ್ಬಂದು ಬಹಳಷ್ಟು ಜನರಲ್ಲಿದೆ. ಇದು ಈ ಈಗೋಯಿಂದ ಮತ್ತು ನಾನೇ ಬಹಳ ಮುಖ್ಯ ವ್ಯಕ್ತಿ ಅಂತ ಹೇಳೋದ್ರಿಂದ ಅದನ್ನು ಎಂಡೋರ್ಸ್ ಮಾಡೋದಾಗಲಿ, ಅದನ್ನು ಸ್ಟ್ಯಾಂಪ್ ಹಾಕೋದಾಗಲಿ, ಆ ಥರ ಮಾಡೋದಕ್ಕೆ ಶುರುವಾಗತ್ತದು. ಆದರೆ ಅದು ಬಹಳ ಚೆನ್ನಾಗಿ ನೋಡ್ಕೊತಾರೆ. ನಿಮ್ಮನ್ನು ಡೇಟ್ ಮಾಡ್ತಾಯಿರುವಾಗ ಆ ಗಂಡಸು ಯಾವ ಥರ ಅಂದರೆ ಬರೀ ನಿಮಗೆ ಒಳ್ಳೊಳ್ಳೆ ಸರೆಂಡರ್ಗಿಂತನೂ ನೀವು ಏನು ಕೇಳಿದ್ರೆ ಅದನ್ನು ಮಾಡಲಿಕ್ಕೆ ತಯಾರಿರ್ತಾರೆ ಆ ಥರ. ಆ್ಯಂಡ್ ಎಕ್ಸ್ಟ್ರಾಡಿನರಿಯಾಗಿ ನಿಮ್ಮನ್ನು ಹೊಗಳೋದು, ಎಕ್ಸ್ಟ್ರಾಡಿನರಿಯಾಗಿ ನಿಮ್ಗೆ ಏನೇನೋ ತಂದು ಕೊಡೋದು, ಏನು ಮಾಡೋದು ಎಲ್ಲ ಇದು. ಮದುವೆ ಆಗಿದ ತಕ್ಷಣ ಆ ವ್ಯಕ್ತಿನೇ ಚೇಂಜ್ ಟು ದ್ಯಾಟ್ ಎಕ್ಸ್ಟೆಂಟ್. ಆ ವ್ಯಕ್ತಿ ಯಾವ ಥರ ಅವ್ರು ಇದ್ದರು ಅದರ ವಿಪರೀತ ಇರ್ತಾರೆ. ಅದರ ವಿಪರೀತ
ಹಂಗ್ಸೋದು, ಕೆಳಗೆ ನೋಡೋದು, ತುಂಬ ಕೀಳಾಗಿ ವರ್ತನೆ ಮಾಡೋದು, ಇವೆಲ್ಲ ಫಿಸಿಕಲಾಗಿ ನಾನು ಅಬ್ಯೂಸ್ ಮಾಡ್ತಾ ಇಲ್ಲ, ಬಟ್ ಮಾನಸಿಕವಾಗಿ ನಾನು ಅವಳನ್ನು ಭಾಳ ಕ್ಷೀಣತೆಗೆ ತೊಗೊಂಡು ಬಂದು ಒದ್ದಾಡಿಸಿ ಒಂದು 3-4 ತಿಂಗಳಲ್ಲಿ ಆಚೆ ಬಂದಿರೋ ಮಕ್ಕಳನ್ನು ನಾನು ನೋಡಿದ್ದೀನಿ ಈ ಒಂದು ಸಿಚುವೇಶನ್. ಇರ್ಬೋದು ಡಾಕ್ಟರ್, ಕೆಲವೊಂದು ಪರ್ಸೆಂಟ್ ನೀವು ಇರ್ಬೋದು. ಎಲ್ಲರಿಗೂ ಕೆಲವೊಂದು ಅದ್ರಲ್ಲಿ ಹಲವು ಅಲ್ಲಲ್ಲ, ಆಗುತ್ತೆ ಸರ್. ಅದೇ ಹಲವು ಕೆಲವೊಂದು ಪರ್ಸೆಂಟ್ ಇರ್ಬೋದು. ಅಲ್ಲ, ಅಲ್ಲ ಇವಾಗ ನಡೀತಾರೆ, ತಾವು ಹೇಳಿದ್ರೆ ಸತ್ಯ, ಅದು ಒಪ್ಕೋಬೇಕಾದ ವಿಚಾರನೇ. ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಗಂಡಸರು ಕೆಟ್ಟವರಲ್ಲ, ಎಲ್ಲರೂ ತಂದೆ ತಾಯಿ. ಅರುಣ್ ಭಾಯ್ ಏನಾಗತ್ತೆ ಅಂದ್ರೆ ನಾನು ಇವಾಗ ಒಂದು 10 ಜನಕ್ಕೆ ಇದು ಹೇಳ್ತೀನಿ, ಕೆಟ್ಟವರು, ನನ್ನ ಒಂದು ಒಳ್ಳೆಯವರು ಪ್ರಶ್ನೆ ಅಲ್ಲ, ಬರಲ್ಲ ನನ್ನ ಅದು. ಒಂದು ಅನುಭವನ, ನನ್ನ ಜೀವನದ ಒಂದು ಅನುಭವನ ನಾನು ಒಂದು 10 ಜನ ಹತ್ರ ಹಂಚ್ಕೋತೀನಿ, ಅವರೊಂದು 20 ಜನಕ್ಕೆ ಹೇಳ್ತಾರೆ. ಸೊ ಆವಾಗ ಒಂದು ಭಯ ಹುಟ್ಕೊಳ್ಳುತ್ತೆ ಹೆಣ್ಮಕ್ಳಲ್ಲಿ. ಮುಖ್ಯವಾಗಿ ನನ್ನ ಒಂದು ಜೀವನ ನಾನು ಯಾಕೆ ಈ ಥರ ಸರೆಂಡರ್ ಆಗಿ ಇಲ್ಲ ಒಂದು ಸ್ಲೇವ್ ಆಗಿ ಬದುಕೋ ಒಂದು ಇದಿರಬೇಕು ಅಂತ ಹೇಳಿ ಆ ವಿಚಾರದಿಂದ ಈ ಥರ ಒಂದು ಲಿವಿನ್ ಆಗಲಿ, ನಾನೇ ಸ್ವಂತವಾಗಿ ನನ್ನ ಜೀವನ ನಾನು ಮಾಡ್ಕೋತೀನಿ, ನನ್ನ ಟರ್ಮ್ಸ್ನಲ್ಲಿ ನಾನು ಬದುಕ್ತೀನಿ ಅನ್ನೋ ಒಂದು ವಿಚಾರ ಬಂದಿದೆ. ಫಾರ್ ಎಕ್ಸಾಂಪಲ್ ನಾನು ಕೂಡ ನನ್ನ ಮದುವೆ ಆಗದೆ ನಾನು ಇಷ್ಟು ವರ್ಷ ಸನ್ಯಾಸಿ ಥರ ಇರೋದು ಸಮ್ ಆಫ್ ದ ಟೈಮ್ಸ್ ಮೇ ಬಿ ಇದೇ ಕಾರಣಗಳಿರ್ಬೋದು. ನಾನು ಸರಿಯಾದ ಒಂದು ರಿಲೇಷನ್ಶಿಪ್ ನನ್ನ ಮನೆಯಲ್ಲೂ ನಾನು ನೋಡಿಲ್ದೇ ಇರ್ಬೋದು, ಇಲ್ಲ ಬೇರೆ ಕಡೆ ನಾನು ನೋಡಿಲ್ದೇ ಇರ್ಬೋದು, ಇಲ್ಲ ನೋಡಿದ್ರು ನನಗೆ ಅದು ಬಹಳ ಇಂಪ್ರೆಸ್ ಆಗಿಲ್ಲದೆ ಇರ್ಬೋದು. ಇನ್ನೂ ನಮಗೆ ಕಡು ಇದುಗಳು ನಮಗೆ ಒಂದೊಂದು ಬೌಂಡ್ರೀಸ್ ಬಂದ್ಬಿಡುತ್ತೆ ಈ ಥರ ಒಂದು ಜೀವನ ಮಾಡಿದ್ರೆ. ಅದರಿಂದ ನಾವು ಕೆಲಸ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ನಮ್ಗೆ ಆ ಚೌಕಟ್ಟು ಚಿಕ್ಕದಾಗಿ ಹೋಗುತ್ತೆ ಅಂತಲೂ ನಾವು ಅನ್ಕೋಬೋದು. ಹಲವಾರು ಕಾರಣ ಇರುತ್ತೆ, ಬಟ್ ಯಾವ್ದಾರ ಒಂದು ಕಾರಣ ನೀನು ತಗೊಂಡು ಆ ತಗೊಂಡಿದ್ದ ಕಾರಣಕ್ಕೆ ಸಾಧನೆ ನೀನು ಮಾಡೋದ್ರಲ್ಲಿ ಇದೆಯಲ್ಲ, ಅದು ಬಹಳ ಮುಖ್ಯ. ನೀನು ಯಾವ ಥರ ಜೀವನ ನೀನು ಮಾಡ್ತೀಯ ಅದು ಬಹಳ ಮುಖ್ಯ. ನೀವು ಈ ಪಾಯಿಂಟ್ ಅಲ್ಲಿ ನನಗೆ ಇನ್ನೊಂದು ಪಾಯಿಂಟ್ ರೇಸ್ ಮಾಡ್ತೀನಿ. ಅರುಣ್ ಅವರು ಅದನ್ನ ಉತ್ತರ ಕೊಡ್ಲಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ.